ತಿನ್ಬೋಡೆ ಬಾಯಿ. ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡ್ತಾ ಇದ್ದೀರಿ, ಇದು ಕಾಪು ಬೀಚ್. ತುಂಬ ಸುಂದರವಾಗಿದೆ ಈ ಬೀಚ್. ಉಡುಪಿ ಜಿಲ್ಲೆಗೆ ಬಂದರೆ ಕಾಪು ಬೀಚ್ಗೆ ಒಂದು ಭೇಟಿ ಕೊಡಲಿಕ್ಕೆ ಮರಿಬೇಡಿ. ನಮಗೆ ಬೆಳಿಗ್ಗೆ ತಾಜಾ ತೊರಕೆ ಮೀನು ಸಿಕ್ಕಿದೆ. ಈ ತೊರಕೆ ಮೀನಿನ ಪುಳಿ ಮಿಂಚಿಯನ್ನು ಇವತ್ತು ಮಾಡ್ತಾ ಇದ್ದೇನೆ. ನೋಡಿ, ತೊರಕೆ ಮೀನಂದರೆ ಈ ಥರ ಇರುತ್ತೆ. ಇದಕ್ಕೆ ನಾವು ಕೊಂಕಣಿಯಲ್ಲಿ ಪುಲ್ಲಡ ಅಂತ ಹೇಳೋದು. ಪುಳಿ ಮುಂಚಿ ಅಂದರೆ ಹುಳಿ ಖಾರ ಎಲ್ಲ ಮಾಡಿದರೆ ಬಹಳ ರುಚಿ ಆಗ್ತದೆ. ಫ್ರೈ ಮಾಡಲಿಕ್ಕೂ ಆಗ್ತದೆ, ರಸ ಮಾಡಲಿಕ್ಕೂ ಆಗ್ತದೆ. ಇವತ್ತು ನಾನು ಪುಳಿ ಮುಂಚಿಯನ್ನು ಮಾಡ್ತೇನೆ, ಬನ್ನಿ ಮಾಡೋಣ. ತೊರಕೆ ಮೀನನ್ನು ಕಟ್ ಮಾಡಿ 3-4 ಸರ್ತಿ ತೊಳಿಬೇಕು. ಅದು ನೊರೆ ಬರುತ್ತೆ ನೋಡಿ, ಅದು ಹೋಗಬೇಕು. ಅಷ್ಟು ತನಕ ತೊಳಿಬೇಕು. ಮೀನನ್ನು ಚೆನ್ನಾಗಿ ಹಿಂಡಿ ಬೇರೆ ಪಾತ್ರೆಗೆ ಹಾಕಬೇಕು. ಒಂದು ಸ್ಪೂನ್ ಅರಸಿನ ಹುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಮ್ಯಾರಿನೇಟ್ ಹಾಕಲಿಕ್ಕೆ ಪಕ್ಕಕ್ಕಿಡಬೇಕು. ಇವಾಗ ಮಸಾಲೆಯನ್ನು ರೆಡಿ ಮಾಡುವ. ತೊರಕೆ ಮೀನಿಗೆ ಹುಳಿ ಖಾರ ಸ್ವಲ್ಪ ಜಾಸ್ತಿ, ಅದಕ್ಕೆ 15 ಬ್ಯಾಡಗಿ ಮೆಣಸು ಮತ್ತು 5-6 ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ. ಇದು ರೋಸ್ಟ್ ಮಾಡಬೇಕು. ಮಣ್ಣಿನ ಕಾವಲಲ್ಲಿ ನಾನು ರೋಸ್ಟ್ ಮಾಡ್ತಾ ಇದ್ದೇನೆ ಮೆಣಸನ್ನು. ಎರಡು ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 1 ಚಿಟಿಕೆ ಓಂ ಕಾಳು, 1 ಚಿಟಿಕೆ ಬಡಿಸೊಪ್ಪು, ಅರ್ಧ ಸ್ಪೂನ್ ಕಾಳು ಮೆಣಸು, 1/4 ಸ್ಪೂನ್ ಮೆತ್ತೆ. ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ ಈ ಸಾಮಗ್ರಿಗಳನ್ನು ಮಸಾಲೆಯನ್ನು ಈಗ ಕಲ್ಲಲ್ಲಿ ರುಬ್ಕೊಳ್ಳುವ. ನಮ್ಮ ಹಳೆ ಕಾಲದಲ್ಲಿ ಕಲ್ಲಲ್ಲೇ ರುಬ್ತಿದ್ರು. ಕಲ್ಲಲ್ಲಿ ರುಬ್ಬಿದ್ರೆ ಬಹಳ ರುಚಿ ಆಗ್ತದೆ ಪದಾರ್ಥ. ರುಬ್ಬುವಾಗ ಒಂದು ನೀರುಳ್ಳಿಯನ್ನು ಹಾಕ್ತಿದ್ದೇನೆ. ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಕಾಲು ಚಮಚ ಸಾಸಿವೆ ಹಾಕಬೇಕು. ಒಂದು ಲಿಂಬೆ ಗಾತ್ರದಷ್ಟು ದೊಡ್ಡದು ಈ ಹುಣಸೆ ಹಣ್ಣನ್ನು ಹಾಕಬೇಕು ಇದಕ್ಕೆ.
ಮಸಾಲೆಯನ್ನು ಒಂದು ಮಣ್ಣಿನ ಬಿಸಿಲಿಗೆ ಹಾಕ್ತಾ ಇದ್ದೇನೆ. ಒಗ್ಗರಣೆಲ್ಲ ಹಾಕ್ಲಿಕ್ಕಿಲ್ಲ, ಹೀಗೇನೆ ಮಾಡೋದು, ಹಳೆಯ ಕಾಲದ ರೆಸಿಪಿ ಇದು. ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ, ಅದು ಸಣ್ಣಗೆ ಕಟ್ ಮಾಡಬೇಕು, ಸಪೂರ ಕಟ್ ಮಾಡಬೇಕು. 4 ಕಾಯಿ ಮೆಣಸು, 4 ಬೆಳ್ಳುಳ್ಳಿ, 1 ತುಂಡು ಶುಂಠಿ, 1 ಟೊಮೆಟೊ ಮತ್ತು 1 ಎಸಳು ಬೇಸಪ್ಪು ಇವೆಲ್ಲವನ್ನು ಕಟ್ ಮಾಡಿ ಇಟ್ಟಿದೆ. ಈಗ ಹಾಕ್ತಾ ಇದ್ದೇನೆ. ಮತ್ತು ಈ ಮಸಾಲೆ ಕಡಿತ ನೀರನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕೋದು, ತುಂಬ ನೀರು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಸ್ವಲ್ಪ ದಪ್ಪ ನೀಡಬೇಕು. ಪುಳಿ ಮುಂಚಿ ಮಾಡೋದು ನಾವು, ತೆಳುವಾದರೆ ಅದು ರುಚಿ ಆಗಲ್ಲ. ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಪರಿಚಯ ಎಲ್ಲರಿಗೂ ಇರುತ್ತೆ, ಎಲ್ಲರ ಮನೆಯಲ್ಲಿ ಇರುತ್ತೆ. ಶಂಖಪುಷ್ಪ ಅಂತ ಹೇಳ್ತಾರೆ, ಇದರಲ್ಲಿ ಹೇರಳವಾದ ಔಷಧಿ ಗುಣಗಳಿವೆ. ಇವತ್ತು ಶಂಖಪುಷ್ಪ ಬೊಂಡ ನೀರನ್ನು ನಾನು ಮಾಡ್ತೇನೆ. ಶಂಖಪುಷ್ಪ ಹೂವಿನ ನೀರು ಮತ್ತು ಬೊಂಡ ನೀರು ಹಾಕಿ ಒಂದು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ತಂಪು ಇದು. ಹೂವನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳಿಬೇಕು ಮತ್ತು ಬಿಸಿ ನೀರು ಮಾಡಿ ಈ ಹೂವು ಒಂದು ಗ್ಲಾಸಿಗೆ ಹಾಕಿ ಆ ಬಿಸಿ ನೀರು ಅದಕ್ಕೆ ಹಾಕಿ ಒಂದು 15 ನಿಮಿಷ ಇಡಬೇಕು. ಬೊಂಡವನ್ನು ಕೆತ್ತಿ ಈ ಬೊಂಡ ನೀರಿಗೆ ಈ ಶಂಖಪುಷ್ಪ ಹೂವಿನ ನೀರನ್ನು ಹಾಕಿ ಕುಡಿಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಈ ಒಂದು ತೊರಕೆ ಮೀನನ್ನು ಈ ಮಸಾಲೆಗೆ ಹಾಕುವ. ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಬೇಕು, ತುಂಬ ತಿರುಗಿಸಬಾರ್ದು, ಮೀನು ಹುಡಿ ಆಗ್ತದೆ. ಅದಕ್ಕೆ ಒಂದು ಕುದಿ ಬರುವಾಗಲೇ 1 ಸ್ಪೂನು ತೆಂಗಿನ ಎಣ್ಣೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಕೊನೆಗೆ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡೋದು. ಇಲ್ಲಿ ತೊರಕೆ ಮೀನಿನ ಪುಳಿ ಮುಂಚಿ ರೆಡಿ ಆಯಿತು. ಹಳೆ ಕಾಲದ ತೊರಕೆ ಪುಳಿ ಮುಂಚಿ ಮಾಡಿದ್ದೇನೆ ಇವತ್ತು. ನಮ್ಮ ಅಜ್ಜಿ ಎಲ್ಲ ಈ ಥರನೇ ಮಾಡ್ತಿದ್ರು. ಮೊದಲೆಲ್ಲ ಈ ಎಣ್ಣೆ ಒಗ್ಗರಣೆಲ್ಲ ಹಾಕಿ ಮಾಡ್ತಿರಲಿಲ್ಲ, ಈ ಥರನೇ ಮಣ್ಣಿನ ಬಿಸಿಲಲ್ಲಿ ಮಾಡ್ತಿದ್ರು. ಆ ಥರನೇ ಮಾಡಿದ್ದೇನೆ. ತೊರಕೆ ಮೀನಿಗೆ ಹುಳಿ ಖಾರ ಸ್ವಲ್ಪ ಜಾಸ್ತಿ, ಇಲ್ಲದ್ರೆ ಅದು ಚಪ್ಪೆ ಒಳ್ಳೆ ಆಗೋದಿಲ್ಲ. ಅದಕ್ಕೋಸ್ಕರ ಹುಳಿ ಖಾರ ಜಾಸ್ತಿ ಹಾಕಿ ಮಾಡಬೇಕು. ಅದಕ್ಕೆ ಪುಳಿ ಮುಂಚಿ ತುಂಬ ಒಳ್ಳೆ ಆಗುತ್ತೆ. ಮತ್ತು ಸಾರು ಕೂಡ ಮಾಡ್ಬೋದು, ಫ್ರೈ ಕೂಡ ಮಾಡ್ಬೋದು. ಇವತ್ತೊಂದು ಹಳೆಯ ಕಾಲದ ರೆಸಿಪಿ ಮಾಡಿದ್ದೇನೆ ನಾನು, ನೀವು ನೋಡಿದ್ದೀರಲ್ಲ ಯಾವ ಥರ ಮಾಡೋದಂತ. ಇವಾಗ ರೆಡಿಯಾಗಿದೆ, ಟೇಸ್ಟ್ ಮಾಡುವ. ಈ ಥರನೇ ದಪ್ಪನೇ ಇಡಬೇಕು, ತೆಳುವಾದರೆ ಅದು ಪುಳಿ ಮುಂಚಿ ಒಳ್ಳೆಯದಾಗಲಿಲ್ಲ. ನೀರೆಲ್ಲ ಜಾಸ್ತಿ ಹಾಕಬಾರ್ದು. ನೋಡಿ ಈ ಥರ ಆಗಿದೆ. ತೊರಕೆ ಪುಳಿ ಮುಂಚಿ ನಮ್ಮ ಕೊಂಕಣಿಯಲ್ಲಿ ಪುಲ್ಲಡ ಅಂತ ಹೇಳ್ತಾರೆ. ಪುಲ್ಲಡ ಚಾಂಬುರ್ತಿ ಕಡಿಗೆ ಲ್ಯಾಸ್. ಇದು ಭಾಳ ರುಚಿಯಾಗ್ತದೆ. ಇದು ನೀರು ದೋಸೆ ಒಟ್ಟಿಗೆ ಮತ್ತು ದೋಸೆ ಇರ್ಬೋದು, ಗಂಜಿ, ಅನ್ನ ಯಾವುದರ ಒಟ್ಟಿಗೂ ತಿನ್ಬೋದು. ನಾನು ನೀರು ದೋಸೆ ಮಾಡಿದ್ದೇನೆ ಇವತ್ತು. ನೀರು ದೋಸೆ ಒಟ್ಟಿಗೆ ಟೇಸ್ಟ್ ಮಾಡ್ತಾ ಇದ್ದೇನೆ, ಹೇಗೆ ಆಗಿದೆ ನೋಡುವ. ಮಳೆಗಾಲಕ್ಕೆ ಮಾಡಿದರೆ ಭಾಳ ಟೇಸ್ಟ್ ಆಗ್ಬೋದು. ಕರಕರ ಹುಳಿ ಹುಳಿ ಭಾರಿ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಬಿಸಿ ಬಿಸಿಗೆ ಇದು ಬಿಸಿ ಬಿಸಿ ಖರ ತುಂಬ ಸೂಪರ್ ಆಗುತ್ತೆ. ಸರಿ ಬೆಂದಿದೆ ಎಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ. ಇದು ಹಳೆಯ ಕಾಲದ ರೆಸಿಪಿ. ಈ ರೆಸಿಪಿಯನ್ನು ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ ಮತ್ತೆ ನೋಡಿ ಹೇಗೆ ಆಗ್ತದೆ ಅಂತ. ಇದು ತೊರಕೆ ಮೀನು ಮಾರ್ಕೆಟೆಲ್ಲ ಸಿಗುತ್ತೆ.
ಕೆಲವರೆಲ್ಲ ಅದು ಇಷ್ಟಪಡೋದಿಲ್ಲ ತೊರಕೆ ಮೀನು, ಅದು ಯಾರು. ನನ್ನ ಅಜ್ಜಿ ಅವಾಗ ಹೇಳ್ತಿದ್ರು ಪುಲ್ಲಡ ಅಡ್ಲಾಡು ಅಮ್ಮ ಟೀಕ್ ಕಡಿ ಕರಿಜ ನಾನೆಲ್ಲ ತಿನ್ಬೋರೆ ಜಾಯಿನ ಅಂತ. ತೊರಕೆ ಮೀನು ತಂದರೆ ಖಾರ ಹುಳಿ ಜಾಸ್ತಿ ಹಾಕಬೇಕು, ಇಲ್ಲದಿದ್ದರೆ ಅದು ಒಳ್ಳೆ ಆಗೋದಿಲ್ಲ ಅಂತ ನನ್ನ ಅಜ್ಜಿ ಹೇಳ್ತಿದ್ರು. ಇದು ಶಂಖಪುಷ್ಪ ಅಂತ, ಮೊದಲು ಕೂಡ ಈ ಥರ ರೆಸಿಪಿ ಹಾಕಿದ್ದೀನಿ ನಾನು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವತ್ತು ಬೊಂಡ ನೀರು ಮತ್ತು ಶಂಖಪುಷ್ಪ ಮಿಕ್ಸ್ ಮಾಡಿ ಮಾಡಿದ್ದೇನೆ. ಈ ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆ ಆಗ್ತದೆ ಇದು, ಯಾವಾಗಲೂ ಮಾಡಿ ಕುಡಿಬೋದು. ಎಷ್ಟು ಮಾಡುವ ಸಕ್ಕರೆ ಅದೆಲ್ಲ ಏನು ಬೇಡ ಇದಕ್ಕೆ. ಇದು ಆರೋಗ್ಯಕರ ಒಂದು ಡ್ರಿಂಕ್. ಸೂಪರ್. ನೀವು ಇಲ್ಲಿದ್ದೀರಾ? ಹೋಗ್ಲಿಲ್ವಾ? ಬೇಗ ಮಾರ್ಕೆಟ್ಗೆ ಹೋಗಿ ತೊರಕೆ ತನ್ನಿ. ತೊರಕೆ ಒಂದು ಈ ಥರ ಹಳೆ ಕಾಲದ ರೆಸಿಪಿ ಹುಳಿ ಮುಂಚಿ ಮಾಡಿ ನೀರು ದೋಸೆ ಒಟ್ಟಿಗೆ ತಿನ್ನಿ. ಮತ್ತೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.